ಇಸ್ಲಾಮನ್ನ ವ್ಯಂಗ್ಯ ಮಾಡು ಒಬ್ಬೇ ಒಬ್ಬ ಮುಸಲ್ಮಾನ ಸಿಗಲ್ಲ. ಆದ್ರೆ ರಾಮ ದೇವ್ರಲ್ಲ, ಕೃಷ್ಣ ದೇವ್ರಲ್ಲ, ಕಲ್ಲು ದೇವ್ರಲ್ಲ, ಮಣ್ಣು ದೇವ್ರಲ್ಲ. ಇವನು ನಮ್ಮ ಅನುಕೂಲಕ್ಕೆ ಎಲ್ಲಿದ್ದಾನೆ? ಇವನು ನಿಜವಾಗ್ಲೂ ರಾಮನ ದೇವರೇ ಅಲ್ಲ. ಆಮೇಲೆ ಅವನು ಕೊನೆಗೆ ಸರಯೂ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಆದ್ದರಿಂದ ಇವನು ದೇವರಲ್ಲ, ಕೃಷ್ಣನೂ ದೇವರಲ್ಲ. ಯಾಕೆಂದರೆ ಕೃಷ್ಣ ಕಾಡಿನಲ್ಲಿ ಮಲಗಿದ್ದಾಗ ಒಬ್ಬ ಬೇಟೆಗಾರ ಹೋಗಿ ಅವನ ಕೊಂದು ಹಾಕ್ತಾನೆ. ಹೀಗೆ ಟಿವಿ ವಿಕ್ರಮ್ ಕೆಲವು ದಿನಗಳ ಹಿಂದೆ ಒಂದು ರೀಲ್ಸ್ ಮಾಡಿತ್ತು. ಕ್ರಿಶ್ಚಿಯನರಲ್ಲಿ ಒಬ್ಬೇ ಒಬ್ಬ ಕ್ರಿಶ್ಚಿಯನ್ ವಿರೋಧಿ ಸಿಗೋದಿಲ್ಲ, ಇಸ್ಲಾಂನಲ್ಲಿ ಒಬ್ಬೇ ಒಬ್ಬ ಇಸ್ಲಾಂ ವಿರೋಧಿ ಸಿಗೋದಿಲ್ಲ. ಆದರೆ